ಕರ್ನಾಟಕ ರಾಜ್ಯದಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ಯಾವುದೇ ಇಂಡಸ್ಟ್ರಿಗೆ ಜಾಗ ತೆಗೆದುಕೊಳ್ಳೋದಕ್ಕೆ ನಮ್ದು ವಿರೋಧ ಇಲ್ಲ. ಇಂಡಸ್ಟ್ರಿ ಬೇಕು. ಇಂಡಸ್ಟ್ರಿ ವಿರುದ್ಧವಾಗಿ ಭಾರತೀಯ ಜನತಾ ಪಾರ್ಟಿ ಇಲ್ಲ. ಆದರೆ ಇಂಡಸ್ಟ್ರಿಗೆ ಜಾಗ ತೆಗೆದುಕೊಳ್ಳಬೇಕು ಅನ್ನುವಂಥ ನೆಪದಲ್ಲಿ ರೈತರು ವಿರುದ್ಧವಾಗಿದ್ರೂ ಕೂಡ ಆ ಜಾಗವನ್ನು ತೆಗೆದುಕೊಳ್ಳಲೇಬೇಕು, ಆ ಭೂಮಿಯನ್ನು ಸ್ವಾಧೀನಪಡಿಸಿಕೊಳ್ಳಲೇಬೇಕು ಅಂತ ಹೇಳಿ ರೈತರ ವಿರೋಧವನ್ನು ಕೂಡ ಲೆಕ್ಕಿಸದೇನೆ ಆ ಜಮೀನನ್ನು ಸ್ವಾಧೀನಪಡಿಸಿಕೊಳ್ಳೋದಕ್ಕೆ ಭಾರತೀಯ ಜನತಾ ಪಾರ್ಟಿ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ನಾವು ಒಂದು ಆಗ್ರಹ ಪಡಿಸ್ತೇವೆ, ನೀವು ರೈತರನ್ನ ಕನ್ವಿನ್ಸ್ ಮಾಡಿ, ರೈತರಿಗೆ ಒಪ್ಪಿಗೆ ಆದ್ರೆ ಮಾತ್ರ ಆ ಜಮೀನನ್ನ ತೆಗೆದುಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ರೈತರ ಜೊತೆನಲ್ಲಿ ಸೇರ್ಬಿಟ್ಟು ನಾವು ಕೂಡ ಹೋರಾಟವನ್ನು ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಇನ್ನು ಕರ್ನಾಟಕ ರಾಜ್ಯದಲ್ಲಿ ಇವಿಎಂ ಮಷಿನ್ಗಳನ್ನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ ಮೂಲಕ ಸ್ಥಳೀಯ ಸಂಸ್ಥೆಗಳಿಗೆ ಚುನಾವಣೆಯನ್ನು ನಡೆಸಲಿಕ್ಕೆ ಈ ಸರ್ಕಾರ ಹೋಗ್ತಾ ಇದೆ. ನಾನು ಒಂದು ಕೇಳೋದಕ್ಕೆ ಬಯಸ್ತೇನೆ ಸರ್ಕಾರಕ್ಕೆ, ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ನಿಮ್ ಸರ್ಕಾರನೇ ಅಧಿಕಾರಕ್ಕೆ ಬಂದಿದೆ ಇವಿಎಂ ಮಷಿನ್ ಮೂಲಕ 136 ಸೀಟ್ ಗೆದ್ದಿದ್ರಿ. MLC ಗೆದ್ದಿದ್ದೀರಾ, MP ಚುನಾವಣೆಗಳಲ್ಲಿ ಗೆದ್ದಿದ್ದೀರಾ. ಇದರೊಳಗಡೆ ಏನು ಕೂಡ ತಪ್ಪುಗಳಿಲ್ಲ, ಏನು ಕೂಡ ಅಕ್ರಮ ನಡೆಯಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ಗಳ ಅನೇಕ ಜಡ್ಜ್ಮೆಂಟ್ ಬಂದಿದೆ, ಹೈಕೋರ್ಟ್ಗಳ ಜಡ್ಜ್ಮೆಂಟ್ಗಳು ಬಂದಿದೆ. ಹಾಗಾಗಿ ಈ ಸರ್ಕಾರ ಯಾವುದೋ ಮತ್ತೆ ಪುರಾತನ ಯುಗಕ್ಕೆ ಹೋಗ್ತಾ ಇದೆ. 2 ದಿವಸ 3 ದಿವಸ ಕೌಂಟಿಂಗ್ ಮಾಡಬೇಕಾಗತ್ತೆ ಬ್ಯಾಲೆಟ್ ಪೇಪರ್ಗೆ ಹೋದ್ರೆ. ಹಾಗಾಗಿ ಯಾವ ಜನನು ಕೂಡ ವಿರುದ್ಧ ಇಲ್ಲ. ರಾಹುಲ್ ಗಾಂಧಿ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೋಸ್ಕರ ಇವಿಎಂ ಮಷಿನ್ಗಳನ್ನ ಬದಿಗಿಟ್ಟು ಮತ್ತೆ ಬ್ಯಾಲೆಟ್ ಪೇಪರ್ನ ತೆಗೆದುಕೊಂಡು ಬಂದು ಚುನಾವಣೆಯನ್ನ ಮಾಡ್ಲಿಕ್ಕೆ ಏನು ಹೋಗ್ತಾ ಇದ್ದೀರಿ, ಇದನ್ನ ಭಾರತೀಯ ಜನತಾ ಪಾರ್ಟಿ ಸುತಾರಾಮ ಒಪ್ಪೋದಿಲ್ಲ. ನಾವು ಈ ವಿಷಯವನ್ನ ಜನರ ಬಳಿ ತೆಗೆದುಕೊಂಡು ಹೋಗ್ತೇವೆ. ಜನರ ವಿರುದ್ಧ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ನೀವು ಬ್ಯಾಲೆಟ್ ಪೇಪರ್ನ ತರಲಿಕ್ಕೆ ಹೋಗ್ತಾ ಇದ್ದೀರಿ? ಯಾರು ನಿಮಗೆ ವಿರೋಧ ಮಾಡ್ತಾ ಇದ್ದಾರೆ ನಮಗೆ ಇವಿಎಂ ಮಷಿನ್ ಬೇಡ ಅಂತ? ಹಾಗಾಗಿ ಈಗ ಇಡೀ ದೇಶದಲ್ಲಿ ಹಿಮಾಚಲ ಪ್ರದೇಶದಲ್ಲಿ ನಿಮ್ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ವಾ? ತೆಲಂಗಾಣದಲ್ಲಿ ನಿಮ್ದೇ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿಲ್ವಾ? ಇದೇ ಇವಿಎಂ ಮಷಿನ್ ಮೂಲಕ. ಹಾಗಾಗಿ ಇದೇನೋ ಕಳ್ಳನ ಮನಸ್ಸು ಉಳ್ಳುಳ್ಳಗೆ ಅನ್ನೋ ರೀತಿನಲ್ಲಿ ಈ ಸರ್ಕಾರ ಏನೇನೋ ತಪ್ಪುಗಳನ್ನ ಮಾಡಲಿಕ್ಕೆ ಹೊರಟಿದೆ. ಹಾಗಾಗಿ ಇವಿಎಂ ಮಷಿನ್ಗಳನ್ನ ಬದಿಗಿಟ್ಟು ಬ್ಯಾಲೆಟ್ ಪೇಪರ್ನ ತೆಗೆದುಕೊಂಡು ಬಂದು ಚುನಾವಣೆಯನ್ನು ಮಾಡ್ಲಿಕ್ಕೆ ಏನು ಹೊರಟಿದ್ದೀವಿ, ಅದೇ ವಿಷಯವನ್ನು ತೆಗೆದುಕೊಂಡು ನಾವು ಜನರ ಬಳಿಗೆ ಹೋಗ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಬಯಸ್ತೇನೆ. ನೋಡಿ, ವ್ಯವಸ್ಥಿತವಾಗಿ ದೇಸಾಯಿ ಆಯೋಗದ ವರದಿ ಏನಿದೆ, ಅತ್ಯಂತ ವ್ಯವಸ್ಥಿತವಾಗಿ ಸಿದ್ದರಾಮಯ್ಯ ಅವರನ್ನ ಆ ಒಂದು ಮೂಡಾ ಕೇಸ್ನಿಂದ ಹೊರಗಡೆ ತರೋದಕ್ಕೆ ಮತ್ತು ಅವರಿಗೆ ಕ್ಲೀನ್ ಚೀಟ್ ಕೊಡೋದಕ್ಕೆ ದೊಡ್ಡ ಷಡ್ಯಂತ್ರವನ್ನ ಮಾಡಿದ. 100ಕ್ಕೆ 100 ಹೇಳ್ತಾನೆ, ಮೂಡಾದಲ್ಲಿ ನಾವು ಸಿದ್ದರಾಮಯ್ಯ ಅವರು ತಪ್ಪು ಮಾಡಿರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. 100ಕ್ಕೆ 100 ಸತ್ಯ. ಅವರೇ ಹೇಳಿದ್ದಾರೆ, 60 ಕೋಟಿ ರೂಪಾಯಿ ಕೊಡ್ರಿ, ವಾಪಸ್ ಕೊಡ್ತೇನೆ. ನಾನ್ಯಾಕೆ ಕೊಡ್ಲಿ ವಾಪಸ್? ಅವರೇ ಹೇಳಿದ್ದಾರೆ. ಆಮೇಲೆ ಆ ಹೇಳಿಕೆ ನಂತರ ಅನೇಕ ತಿಂಗಳುಗಳಾಯ್ತು. ಆಮೇಲೆ ಏನ್ ಬೆಳವಣಿಗೆ ಆಯ್ತು, ಅವ್ರು ಹೆಂಗ್ ಉಲ್ಟಾ ಹೊಡೆದಿದ್ದಾರೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಮೂಡಾ ವಿಚಾರದಲ್ಲಿ ಸಿದ್ದರಾಮಯ್ಯ ಅವರು 100ಕ್ಕೆ 100 ತಪ್ಪು ಮಾಡಿದ್ದಾರೆ. ಅವರಿಗೆ ಕ್ಲೀನ್ ಚೀಟ್ ಕೊಡುವಂತ ವಿಷಯದಲ್ಲಿ ಸಾಕಷ್ಟು ನೀರನ್ನ ಹರಿಸಿದ್ದಾರೆ. ಯಾವ ರೀತಿ ನೀರನ್ನ ಹರಿಸಿದ್ದಾರೆ ನನಗೆ ಗೊತ್ತಿಲ್ಲ. ಆ ರೀತಿ ಕ್ಲೀನ್ ಚೀಟ್ ತಾವೇ ನೇಮಕ ಮಾಡಿರ್ತಕ್ಕಂಥ ಕಮಿಟಿಯಿಂದ ಕ್ಲೀನ್ ಚೀಟ್ ತೆಗೆದುಕೊಳ್ತಕ್ಕಂಥದ್ದು ಏನು ದೊಡ್ಡ ವಿಷಯ ಅಲ್ಲ. ಇದರೊಳಗಡೆ ಸಿದ್ದರಾಮಯ್ಯ ಸರ್ಕಾರ 100ಕ್ಕೆ 100 ತಪ್ಪು ಮಾಡಿದೆ. ನಾನು ಒಂದು ಮಾತನಾಡೋದಕ್ಕೆ ಬಯಸ್ತೇನೆ,
ದಿ ಮೋಸ್ಟ್ ಕರಪ್ಟ್ ಗವರ್ನಮೆಂಟ್ ಇನ್ ಕರ್ನಾಟಕ ಅಂತ ಹೇಳಿದ್ರೆ ಸಿದ್ದರಾಮಯ್ಯ ಅವರು. ತೆಗೆದುಕೊಳ್ಳಿ ಭವಿ ನಿಗಮ, ತೆಗೆದುಕೊಳ್ಳಿ ST ಅಭಿವೃದ್ಧಿ ನಿಗಮ, ತೆಗೆದುಕೊಳ್ಳಿ ಎಲ್ಲ ಡಿಪಾರ್ಟ್ಮೆಂಟ್ಗಳಲ್ಲಿ 50%, 60% ಕಮಿಷನ್. ಎಷ್ಟು ಅಧಿಕಾರಿಗಳು ಸಿಗ್ತಾ ಇದ್ದಾರೆ. ಭ್ರಷ್ಟ ಸರ್ಕಾರ ಇದು. ಮತ್ತು ಸಿದ್ದರಾಮಯ್ಯ ಅವರಂತೂ ಮೊದಲನೇ ಬಾರಿಗೆ CM ಅವರು ಏನಾಗಿದ್ರು 13ರಿಂದ 18ನೇ 2013ರಿಂದ 2018 ಆ CM ಅಲ್ಲ ಇವರು. ಇವರು ಎಲ್ಲಾ ಭ್ರಷ್ಟರಿಗೆ ಆಶ್ರಯವನ್ನ ಕೊಟ್ಟಿರ್ತಕ್ಕಂಥ CM. ಹಾಗಾಗಿ ಭ್ರಷ್ಟ ಸಚಿವರಿಗೆ, ಭ್ರಷ್ಟ ಶಾಸಕರಿಗೆ, ಭ್ರಷ್ಟ ಅಧಿಕಾರಿಗಳಿಗೆ ಸಂಪೂರ್ಣ ಆಶ್ರಯವನ್ನ ಕೊಟ್ಟಿರ್ತಕ್ಕಂಥವ್ರು ಯಾರಪ್ಪ ಅಂತಂದ್ರೆ ಸಿದ್ದರಾಮಯ್ಯ. ಅವರು ಕೂಡ ಭ್ರಷ್ಟರೇ ಮೂಡಾದಲ್ಲಿ. ಹಾಗಾಗಿ ಸಿದ್ದರಾಮಯ್ಯ ಸರ್ಕಾರ ವಿಕಾಸ ವಿರೋಧಿ, ಅಭಿವೃದ್ಧಿ ವಿರೋಧಿ, ಜನ ವಿರೋಧಿ, ರೈತ ವಿರೋಧಿ. ಮಳೆ ಬರ್ತಾ ಇದೆ, ಎಷ್ಟು ಮಳೆ ಬರ್ತಾ ಇದೆ, ಬೆಳೆ ಎಲ್ಲ ಕೊಳೆತು ಹೋಗಿದೆ. ಒಬ್ಬ ಸಚಿವರು ಎಲ್ಲೂ ಯಾವ ಜಿಲ್ಲೆಗೂ ಹೋಗಿಲ್ಲ. ಆದ್ರಿಂದ ಈ ಸರ್ಕಾರ ಕರಪ್ಟ್ ಗವರ್ನಮೆಂಟ್, ಅನ್ಪ್ರೋಗ್ರೆಸಿವ್ ಗವರ್ನಮೆಂಟ್, ಆಮೇಲೆ ರೈತ ವಿರೋಧಿ, ದಲಿತ ವಿರೋಧಿ, ಮತ್ತೆ ಮತಾಂತರ ಮಾಡಲಿಕ್ಕೆ ಹಿಂಬಾಗಿಲ ಮೂಲಕ ಪ್ರಯತ್ನವನ್ನ ಮಾಡ್ತಾ ಇದೆ. ಈಗ ದಲಿತ ಕ್ರಿಶ್ಚಿಯನ್, ಒಕ್ಕಲಿಗ ಕ್ರಿಶ್ಚಿಯನ್, ಲಿಂಗಾಯತ ಕ್ರಿಶ್ಚಿಯನ್, ಲಂಬಾಣಿ ಕ್ರಿಶ್ಚಿಯನ್ ನೋಟಿಫಿಕೇಶನ್ ಎಲ್ಲ ನಾವು ನೋಡಿದೀವಿ, ಎಲ್ಲ ಪೇಪರ್ಗಳಲ್ಲಿ ಬಂದಿದೆ. ಹೊಸ ಹೊಸ ಜಾತಿಗಳನ್ನು ಸರ್ಕಾರ ಹುಟ್ಟಾಕೋದಕ್ಕೆ ಕೊಟ್ಬಿಟ್ಟಿದೆ. ಆದ್ರಿಂದ ಈ ಸರ್ಕಾರ ಅಭಿವೃದ್ಧಿ ವಿರೋಧಿ ಸರ್ಕಾರ, ಭ್ರಷ್ಟ ಸರ್ಕಾರ. ನೋಡಿ, ತಮಗೆ ಬೇಕಾಗಿರ್ತಕ್ಕಂಥವರ ಕಾರ್ಯಕರ್ತರ, ತಮಗೆ ಬೇಕಾಗಿರ್ತಕ್ಕಂಥ ವ್ಯಕ್ತಿಗಳನ್ನ, ಕೇಸ್ಗಳನ್ನ ಖುಲಾಸೆ ಮಾಡತಕ್ಕಂಥ ಕೆಲಸ ಕ್ಯಾಬಿನೆಟ್ ನಲ್ಲಿ ಇಟ್ಬಿಟ್ಟು ಆ ಕೇಸ್ಗಳನ್ನ ತೆಗೆದಾಕ್ತಕ್ಕಂಥದ್ದೇನಿದೆ ಇದು ಸರಿಯಲ್ಲ. ಈ ಹಿಂದೆನೂ ಕೂಡ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಫಾರ್ ಎಕ್ಸಾಂಪಲ್, ಹಳೆ ಹುಬ್ಬಳ್ಳಿನಲ್ಲಿ ಮುಸ್ಲಿಂ ದಂಗೆ ಏನಾಯ್ತು, ಪೊಲೀಸ್ ಜೀಪ್ ಮೇಲೆಲ್ಲ ಕಲ್ಲು ಹೊಡೆದ್ರು, ಪೊಲೀಸರ ಮೇಲೆಲ್ಲ ಕಲ್ಲು ಹೊಡೆದ್ರು. ಅಂಥವರ ಮೇಲೆ ಅಂದ್ರೆ ಭಯೋತ್ಪಾದಕರ ರೀತಿಯಲ್ಲಿ ಚಟುವಟಿಕೆಗಳು ಮಾಡ್ತಕ್ಕಂಥವ್ರ ಕೇಸ್ಗಳನ್ನೆಲ್ಲವೂ ಕೂಡ ತೆಗೆದಾಕಿದ್ರು. ಇಲ್ಲೇ ತೆಗೆದುಕೊಳ್ಳಿ, ಬೆಂಗಳೂರಿನ ಯಾವ ಕೇಸ್ ಅದು, ಪಾದರಾಯನಪುರ, KG ಹಳ್ಳಿ, DJ ಹಳ್ಳಿ, ಆ ಕೇಸ್ನು ಕೂಡ ತೆಗೆದಾಕ್ತೀವಿ ಅಂತ ಹೇಳಿದ್ರು. ಶಿವಮೊಗ್ಗದ ಕೇಸ್ ತೆಗೆದಾಕ್ತೀವಿ ಅಂತ ಹೇಳಿದ್ರು. ಈ ತರ ತಮಗೆ ಬೇಕಾಗಿರ್ತಕ್ಕಂಥ ವೋಟ್ ಬ್ಯಾಂಕ್ ಅನ್ನ ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ತಮ್ಮ ಕಾರ್ಯಕರ್ತರು ಏನೇ ತಪ್ಪು ಮಾಡಿದ್ರು ಕೂಡ ಅವ್ರನ್ನ ಆ ಕೇಸ್ನಿಂದ ಬಚಾವ್ ಮಾಡೋದಕ್ಕೋಸ್ಕರವಾಗಿ ಏನ್ ಕೇಸ್ ತೆಗೆದಾಕ್ತಾ ಇದ್ದಾರೆ, ಇದಕ್ಕೆ ವಿರೋಧ ಇದೆ. ನೀವು ತೆಗೆದಾಕ್ರಿ. ಯಾರೋ ರೈತರು ಹೋರಾಟ ಮಾಡಿದ್ದಾರೆ, ಆಮೇಲೆ ವಿದ್ಯಾರ್ಥಿಗಳು ಹೋರಾಟ ಮಾಡಿದ್ದಾರೆ, ಯಾವುದೋ ಒಂದು ಒಳ್ಳೆ ಕಾಸ್ಗೋಸ್ಕರ ಹೋರಾಟ ಮಾಡಿದ್ದಾರೆ. ಆ ತರದ ಕೇಸ್ಗಳನ್ನು ನಾವು ತೆಗೆದಾಕಿದೀವಿ, ನೀವು ತೆಗೆದಾಕ್ರಿ, ನಮ್ದು ಯಾವುದೇ ವಿರೋಧ ಇಲ್ಲ. ಆದ್ರೆ ತಮಗೆ ಏನೇ ತಪ್ಪು ಮಾಡಿದ್ರು ಕೂಡ ತಮಗೆ ಬೇಕಾದಂತವ್ರ ಕೇಸ್ ಏನ್ ತೆಗೆದಾಕ್ತಿದ್ರಿ, ಇದಕ್ಕೆ ಭಾರತೀಯ ಜನತಾ ಪಾರ್ಟಿ ಒಪ್ಪೋದಿಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.